ಒಂದೇ ಗಿಲಾಸ ಹಾಲಿಗೆ ನತ್ತ ಇಟ್ಟಾನ ಆವಾಗ ನಾಗಲಿಂಗ ಬಂದ ನಾನೇ ಒಯ್ದಿದ್ಯ ಮತ ಮರಳಿ ಕೊಟ್ಟ ನೋಡು ದೇವಿ ಕೈಯಾಗ ನಿನ್ನ ಶರೀರ ಮೊದಲ ಎಷ್ಟ ಇತ್ತು ತಿಳ್ಕೊ ನಿನ್ನೊಳಗ ಹೌದು ಮೊದಲ 28 ಮೊಳದ ಶರೀರ ಇತ್ತು ಆವಾಗ ಅದು ಕೃತಯುಗದಾಗ 1,00,000 ವರುಷ ಆಯುಷ್ಯಮಾನವಾಗ ಲಕ್ಷ ವರುಷ ಆಯುಷ್ಯ ಇತ್ತು 28 ಮೊಳದ ಶರೀರ ಯಾಕ ಕಡಿಮೆ ಆಯಿತು ಮುಂದ ತ್ರತಾಯುಗದಾಗ ತ್ರತಾಯುಗ ಮುಗಿದ ಕೂಡಲೇ ತ್ರತಾಯುಗ ಚಾಲುವಾಯಿತು ಹೌದು ಹೌದು ಏ ಲಕ್ಷದೊಳಗಿಂದು ಒಂದು ಶೂನ್ಯ ತಗದಾವಾಗ ಹೌದು 10,000 ವರುಷ ಆಯುಷ್ಯ ಉಳಿತು ಶರೀರಕ ಆವಾಗ ಆಗ 14 ಮೊಳದ ಶರೀರ ಆಯಿತು ಆವಾಗ ತ್ರತಾಯುಗ ಮುಗಿದ ಕೂಡಲೇ ದ್ವಾಪರ ಚಾಲುವಾಯಿತು 10,000ದೊಳಗಿಂದು ಶೂನ್ಯ ತಗದ ಆವಾಗ ಆಯುಷ್ಯ ಉಳಿತು 7 ಮೊಳದ ಶರೀರವಾಯಿತು ಹೌದು ಹೌದು ಏ 14 ಒಳಗ ಅರ್ಧ ಕಡಿಮೆ ಆಯಿತು ಆವಾಗ ಹೌದು 10,000ದೊಳಗಿಂದ ಮತ್ತೊಂದು ಶೂನ್ಯ ತಗದ ಆವಾಗ 1,000 ವರುಷ ಆಯುಷ್ಯ ಉಳಿತು ದ್ವಾಪರಯುಗದಾಗ ದ್ವಾಪರಯುಗ ಮುಗದ ಹೋಯಿತು ಕಲಿಯುಗ ಸದ್ದಿ ಚಾಲುವಾಯಿತು 7 ಮೊಳದಾಗ ಅರ್ಧ ಶರೀರ ಕಡಿಮೆ ತಾವಾಗ ಒಂದು ಶೂನ್ಯ ಭಗವಂತ ತಗದ ಹೌದು ಹೌದು 100 ವರುಷ ಆಯುಷ್ಯ ಉಳಿತು ಮಾನವ ಮನುಷ್ಯಾಗ ಹೌದು ಹೌದು ಅಂದ್ರ ಈಗ ಸದ್ಯ 7 ಮೊಳದ ಶರೀರದ ಒಳಗ ಅರ್ಧ ತಗದ 3 ಮರಿಯ ಮೊಳದ ಶರೀರ ಸಬದಾಗ ಇಷ್ಟು ಎಲ್ಲ ಕಡಿಮೆ ಆಯಿತು ಹೆಂಗ ಶರೀರ ದೊಡ್ಡದಿದ್ದು ಸಣ್ಣದ ಯಾಕ ಆಯ್ತ ಆವಾಗ ಅಲ್ಲಿ ಹಿಡಿದು ಇಲ್ಲಿವರೆಗೆ ಮಾನವ ಮನುಷ್ಯ ಬಂದ ಹೌದು ಅಲ್ಲ ದಾನ ಧರ್ಮ ಪುಣ್ಯ ಉಪಕಾರ ಹೇಳ್ತಾಳ ನನಗ ಹೌದು ಹೌದು ಈ ಸ್ಮೃತಿ ಮನುಷ್ಯ ತಮ್ಮ ಏನ ಹೇಳ್ತಾನ ನನಗ ಅಲ್ಲ ಹಣ ಎಂತದು ಗಳಿಸಬೇಕು ಅಂತಾನ ನನಗ ಹಣ ಗಳಿಸಿದು ಕಳ್ಳರು ವೈವಾರದ ಬೆಂಕಿಯಾಗ ಸುಡಬಾರದು ನೀರಾಗ ತೊಯ್ಯಬಾರ್ದು ಅಂತಾನ ನನಗ ದಾನ ಧರ್ಮ ಪುಣ್ಯ ಪರ ಉಪಕಾರ ಯಾರು ಮಾಡುತ್ತಾರೆ ಹೌದು ಆ ಪುಣ್ಯ ಎಂಬುದು ತಮ್ಮ ಕಂಡಿಲ್ಲ ಯಾರೀಗ ಹೌದು ಹೌದು ಅದಕ್ಕೆ ದೊಡ್ಡ ಹಣ ಗಳಿಸ್ಬೇಕೆಂದು ಜಾತ್ರೆಯ ಒಳಗ ಅನ್ನ ಪ್ರಸಾದಗಳು ತಮ್ಮ ಮಾಡ್ತಾರ ಆವಾಗ ಈ ಅನ್ನದ ಪುಣ್ಯ
ಅಂತ್ಯ ಕಾಲಕ ಬರತೈತಿ ಇದೇ ಒಂದು ಗಳಿಸಿದಂಗ ಜಗತ್ತದ ಒಳಗ ಅಜಿ 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 ಹಾ ಅದಕ್ಕೆ ಅನ್ನದಾನ ಶ್ರೇಷ್ಠ ಅನ್ನ ಪ್ರಸಾದ ಇಟ್ಟು ಹೌದು ಇದು ತಾಟ ತೊಳೆದು ಹೊಳ್ಳೆ ಹೊಳ್ಳೆ ಹೇಳ್ಯಾರಿವರೀಗ ಹೌದು ಹೌದು ನೀವು ಊಟ ಮಾಡ್ತೀರಿ ಪುಣ್ಯ ಸ್ಥಾನದಲ್ಲಿ ಬಂದಾಗ ನಿಮ್ಮ ತಾಟಗಳು ಚಂದ ನೀವು ತೊಳಿಬೇಕಾವಾಗ ಯಾವ ಪುಣ್ಯ ಸ್ಥಾನದಲ್ಲಿ ಪಾತ್ರೆಯ ತೊಳಿತಾರ ಅದನ್ನು ಪುಣ್ಯದ ಕೆಲಸ ಜಗದಾಗ ಅಜಿ 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 ಹಾ ನೀವು ಎಷ್ಟು ಶ್ರೀಮಂತರು ನಿಮಿಕಿತ ಶ್ರೀಮಂತರು ಆಗಿ ಹೋದ್ರು ಹೌದು ಎಂತಿಂತವರು ಮಹಾತ್ಮರ ಚರಣ ಸನ್ನಿಧಾನದಾಗ ಹೌದು ಹೌದು ಈ ಲಕ್ಷಣ ಮಠದಾಗ ಸಿದ್ಧಲಿಂಗನ ಮಠದಾಗ ನಿರ್ಮಲ ರಾಣಿ ಪತ್ರೊಳಗಿ ತಮ್ಮ ಎತ್ತಾಳವಾಗ ಹಿಂಗ ಇವರು ಹೇಳ್ತಾರಂತ ಸಿಟ್ಟಿಗೆ ಬರಬ್ಯಾಡ್ರಿ ಯಾಕಂದ್ರ ಮತ್ತ ತಿಮ್ಮ ತಿನ್ನುವುದರ ಒಳಗ ಅಜಿ 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 ಹಾ ಅದಕ್ಕೆ ಹುದಿಲಿನಿ ಹಂಗೆ ಹುಟ್ಟಿ ಬಂದಿ ಹೋಗತಿದಿ ಯಾವಲ್ಲಿ ಹೌದು ಮೊದಲ ಹುದಲೇನೆ ಅಂದು ಹುಟ್ಟಿಲ್ಲಿದು ಗುರುತಿಲ್ಲ ನಿನಗ ಹೌದು ಹೌದು ಮೊದಲ ಮಾನವ ಮೂರ್ತಿ ಭಗವಂತ ಮಾಡ್ಯಾನಾವಾಗ ಇದು ಹುದಲಿನ್ಯಾಗ ಹುಟ್ಟೆ ಇಲ್ಲ ಗುರುತಿಲ್ಲ ನಿನಗ ಅದಕ್ಕೆ ಏನೈತಪ್ಪ ಅಂದ್ರ ಹುದಲಿನ ಎಂದು ಹುಟ್ಟು ಬಂದಿ ಅಂದ್ರೆ ಈ ತೊಗಲಿನೊಂದಿಗೆ ನೀವು ಹುಟ್ಟಿ ಬಂದಿದೀಯ ಅಂತ ಹೌದು ಹೌದು ನಾ ತೊಗಲಿನ್ಯಾಗ ಹುಟ್ಟಿರ್ಬೇಕು ಇದಕ್ಕೆ ಬಿಟ್ಟು ಹುಟ್ಟಿದವ್ರು ಭಾಳ ಮಂದಿ ಅದಾರ ಜಗ ಹೌದು ಹೌದಲ್ರಿ ಮಾಸ್ತರ ಇವು ಪಡ್ಕ್ಯಾಗ ಒದ್ದಾಡಿ ಹುಟ್ಟಿದೀವು ಬೇರೆ ಇವು ಹೌದು ಹೌದು ಇವ್ರದ್ದೇನು ಜಾತ್ರೆ ಆಗಂಗಿಲ್ಲ ಇವು ಪಡ್ಕ್ಯಾಗ ಒದ್ದಾಡೋದು ಗಟ್ಟರ ದಂಡಿಗೆ ಬಿದ್ದಿದ್ದು ಇವ್ಕಾರ ಜಾತ್ರೆ ಮಾಡಂಗಿಲ್ಲ ಯಾರ್ಯಾರು ಮಹಾತ್ಮರಾಗಿ ಹೋದ್ರೆ ಅವ್ರದ್ದು ಮಾಡ್ತಾರ ಹೌದಲ್ರಿ ಮಾಸ್ತರ ಅದಕ್ಕೆ ಏನಂತಾರ ಕಬೀರದಾಸ ಏನಂತಾರಿ ಖುದಾ ದಿನೇ ठहरा तो छप्पड़ फाड़ कर देता है लेने ठहरा तो चमड़ी काट कर लेता है ಅಂತ ಹೌದು ಹೌದು ಭಗವಂತ ಕುಡ್ಲಾಕ ನಿತ್ತಂದ್ರ ಮುಗುಲ್ ಹರಿದು ಕೊಡ್ತಾನ ಹೌದು ತಗೊಳಾಕ ನಿತ್ತಂದ್ರ ತೊಗಲು ಸುಲು ತಗೋತಾನ ಅಂತ ಹೇಳ್ತಾನ ಅದು ಹೆಂಗ್ ತಗೋತಾನ್ರಿ ಮಾಸ್ತರ ಈ ಸದ್ಯ ಎಲ್ಲ ಮತ್ತೆ ತಡಿ ಜಾತ್ರೆ ಅಂತ ತಗೋನಿ ಹೌದು ಒಂದು 500 ರೂಪಾಯಿ ಕೊಡು ಪಟ್ಟಿ ಜಾತ್ರೆ ಮಾಡಾಕತ್ತೇವತ್ತು ಇವ್ರು ಪಂಚರು ಬೇಡದ್ರ ತಿಳ್ಕೊ ಅವ್ರೇನು ಮನೆಗೆ ಬೇಡಂಗಿಲ್ಲ ಜಾತ್ರೆಗೆ ಹೌದು ಹೌದು ಇವ ಒಬ್ಬ ಭಾಳ ದೀಡ್ ಶಾಣೆ ಇರ್ತಾನ ಹೌದು ಹೌದು ಆ ಜಾತ್ರೆ ನನ್ನ ಸಂಬಂಧ ಇಲ್ಲ ನಡೀನಿ ಅಂತ ಒಬ್ಬ ಕಳ್ಸ ಇರ್ತಾನ ಹೌದು ಇಂಥವ್ರಿಗೆ ಏನ್ ಹೇಳ್ತಾನ ಗೊತ್ತದನ ಏನ್ ಹೇಳ್ತಾನ್ರಿ ಕಬೀರದಾಸ ಎಲ್ಲರೇ ಒಂದು ದವಾಖಾನೆ ಒಳಗೆ ಹೊಗಿಸಿ ಹೊರಗೆ ತಂದ್ರೆ 20,000 ಬಿಲ್ ಆಗ್ತದೆ ದವಾಖಾನೆ ಒಳಗೆ ಹೌದು ಹೌದು 500 ರೂಪಾಯಿ ಸುಮ್ ಕೊಟ್ರು ಪಾಡ ಅಲ್ಲಿ ಹೋಗಿ ಕಾಲು ಬಿದ್ದು ಕೊಡ್ಬೇಕು ಮತ್ತೆ ಹೌದಲ್ರಿ ಮಾಸ್ತರ ಅದಕ್ಕೆ ಹೇಳ್ತಾನವ ಖುದಾ ದಿನೇ ठहरा तो छप्पड़ फाड़ कर देता है लेनी ठहरा तो चमड़ी काट कर लेता है ಅಂತ ಹೌದು ಹೌದು ಯಾಕಂದ್ರೆ ಒತ್ತಾಡಿ ತೊಗಲು ಸುಲು ತಗೋತಾನವ ನೀನು ಹೋಗ್ನಿ ಅಂತ ಹೇಳ್ತಾನವ ಹೌದು ಹೌದು ಅದಕ್ಕೆ ಹೇಳ್ತಾರ ದಾನ ಧರ್ಮ ಪುಣ್ಯ ಪರೋಪಕಾರದ ಎದಕ್ಕೆ ಮಾಡ್ಯಾರಂದ್ರ ಈ ಅನ್ನದಾನವನ್ನು ಮಾಡಿದತ್ತಲ್ಲ ಈ ಪುಣ್ಯ ಅಂತ್ಯಕಾಲದಲ್ಲಿ ಇವರಿಗೆ ಬರ್ತದ ಹೌದು ಹೌದು ಅದಕ್ಕೆ ಎಂತ ಹಣವನ್ನು ಗಳಿಸ್ಬೇಕು ಕಾಣಲಾರ್ದ ಹಣ ಅಂದ್ರೆ ಇದೇ ಹಣ ಹೌದು ಹೌದಲ್ರಿ ಮಾಸ್ತರ ಮತ್ತೆ ಯಾರಿಗಿದು ಸ್ಮೃತಿ ಮಾಸ್ತರ ಕೇಳ್ಯಾನ ಹೌದಲ್ರಿ ಕೇಳ್ಯಾನ ಇವಾನು ಗಳಿಸ್ಯಾನ ಹಣ ಹೌದು ಭಾರಿ ಕಳ್ಸ್ಯಾನ್ರಿ ಇವ ನೋಡು ನಾವು ನೀವು ಮಾಡೋದು ಏನೈತೆ ಇದು ಕಲೆ ಹೌದು ಹೌದು ಇದೂನು ಒಂದು ಭಕ್ತಿ ಅದ ಹೌದು ಇದು ಕೀರ್ತನ ಭಕ್ತಿ ಕೇಳುವುದು ಶ್ರವಣ ಭಕ್ತಿ ಹೌದು ಹೌದು ಇವರಿಗೆ ಮೋಕ್ಷ ಆಗಬೇಕು ಹಾಡೋರಿಗೆ ಮೋಕ್ಷ ಆಗಬೇಕು ಹೌದಲ್ರಿ ಮಾಸ್ತರ ಅದಕ್ಕೆ ನಾರದ ಮಹರ್ಷಿಗಳು ಏನು ಕೇಳ್ತಾರ ಈ ಕಲಿಯುಗದೊಳಗೆ ಅವರಿಗೆ ಮೋಕ್ಷ ಆಗಬೇಕಂದ್ರೆ ಹೆಂಗತ್ತ ಹೌದು ಹೌದು ನೋಡು ಇವರು ಮಹಾತ್ಮರಾಗ್ಲಿಕ್ಕಂದ್ರೆ ಬಿಡಲಕ್ಕ ಮಹಾತ್ಮರ ನುಡಿಗಳನ್ನು ಕೇಳಿದ್ರ ಇವರಿಗೆ ಮೋಕ್ಷ ಆಗಬೇಕಂತ ಹೇಳಿದ್ರ ಹೌದು ಹೌದು ಅದಕ್ಕಲ್ಲೇ ಭಜನೆ ಕೀರ್ತನೆ ಡೊಳ್ಳಿನ ಪದ ಈ ಪದ ಇವು ಜಾತ್ರೆ ಕೇತ್ರಿ ಒಳಗೆ ಹಚ್ತಾರ ಹೌದಲ್ರಿ ಹಚ್ತಾರ ನಾವು ಹಾಡಿದ ಶಬ್ದ ಒಂದರೆ ಅವ್ರ ಸಂಸಾರದಲ್ಲಿ ಬರಬೇಕ ಹೌದು ಹೌದು ಮತ್ತು 4 ಹಲಕಟ್ಟು ನಾ ಬೈದೆ 4 ಹಲಕಟ್ಟು ನೀವು ಬೈದೆ ಅಂದ್ರೆ ರೊಕ್ಕ ದವಾಖಾನಿಗೆ ಮತ್ತೆ ಹೊಳೆವು ಹೌದು ಹೌದಲ್ರಿ ಆ ವಿಷಯದೊಳಗೆ ಬರಬೇಕಾದ ಮನೋರಂಜನೆ ಒಳಗೆ ಅವ್ರಿಗೆ ತಿಳಿಬೇಕು ಈ ವಿಷಯ ಹಿಂಗದ ಅಂತ ಹೌದು ಹೌದು ಅದಕ್ಕೆ ಅಂತಿಂಥವ್ರು ಮಹಾನ್ ಭಾವಿಗಳು ಮಹಾತ್ಮರಾಗಿ ಹೋಗ್ಯಾರಲ್ಲ ಹೌದು ಅಂತಿಂಥವ್ರು ಹಣ ಗಳಿಸ್ಯಾರ ಹೌದಲ್ರಿ ಮಾಸ್ತರ ಅದಕ್ಕೆ ಈ ಹಣದ ವ್ಯವಹಾರ ಇಲ್ಲಿಗೆ ಬಂದದ ಹೌದು ಹೌದು ಇನ್ನ ಭಾಗ್ಯದ ಲಕ್ಷ್ಮಿ ಅಂದ್ರೆ ನಾನೇ ಅಂತ ಹೇಳ್ದಿ ಹೌದಲ್ರಿ ಹೇಳ್ಯಾರ ಮತ್ತೆ ಇದೀ ಲಕ್ಷ್ಮಿ ಅಂದ್ರೆ ಯಾರು ಹೌದು ಹೌದು ಇದು ಇದೀ ಲಕ್ಷ್ಮಿ ನಮ್ಗೆ ಹೌದು ಹೌದು ಭಾಗ್ಯದ ಲಕ್ಷ್ಮಿ ಅಲ್ಲಿದೆ
ಹೌದು. ಹಿಂಗೈತೆ ಅದು ಪಾಯಿಂಟ್ ಇಲ್ಲಿ ಬೀಳ್ಬೇಕಾಗ್ತದೆ. ಹೌದಲ್ರಿ ಮಾಸ್ತರ. ನೀವು ಭಾಗ್ಯಲಕ್ಷ್ಮಿ ನೀವು ಇಲ್ಲಲ್ರಿ. ಇದಿ ಲಕ್ಷ್ಮಿ ಹಿಂದೆ ಇದಿ ಕಟ್ಕೊಂಡ್ ಬಂದು ಹೋದಂಗ ಇವ್ ಹೌದು ಹೌದು ಇವು ಭಾಗ್ಯಲಕ್ಷ್ಮಿ ಆಗಂಗಿಲ್ಲ ಇವು. ಹೌದು ಇವು ಇದಿ ಲಕ್ಷ್ಮಿ ಅವು ಹಿಂದದ ನೋಡು ಹೌದು ಹೌದು ಅವು ಎರಡು ರಾಕ್ಷಸವು ಹೌದಲ್ರಿ ಅವ್ರ ಸೂರು ಬಾರಿಸೋದು. ಹೌದು ಹೌದು ಅವ ಎದ್ ನಿಂತು ಈ ಪ್ರಕಾರವಾಗಿ ಹಿಂಗದೇವು ತಾಯಿ ಅಂದ್ರೆ ಇಲ್ಲಿ ಮುತ್ಯ ಬೇಕು, ಇಲ್ಲಿ ಆಯಿ ಬೇಕು. ಹೌದಲ್ರಿ ಮಾಸ್ತರ. ಆಯಾ ಬೇಕ ಮುತ್ಯ ಬೇಕು. ಮುತ್ಯ ಬೇಕು. ಹೌದು ಹೌದು ತಾಯಿ ಆಗ್ಬೇಕಾದ್ರೆ ತಂದಿ ಬೇಕು. ಹೌದು ಬೇಕಲ್ರಿ. ಮತ್ತ ಅವ್ ಇಲ್ದ ಯಾಕೆ ಒಮ್ಮೆ ಡೈರೆಕ್ಟ್ ಆಗ್ಲಕ್ ಬರಂಗಿಲ್ರಿ ಮಾಸ್ತರ. ಆಗ್ಲಕ್ ಬರಂಗಿಲ್ಲಲ್ರಿ. ಡೈರೆಕ್ಟ್ ನೋಡು ಜಂಜಿ ಇದಿರ್ತಾನ ನೋಡೋನ್ರಿ ಮಾಸ್ತರ. ಜಾಗ ಕಾಣ್ತಾನ ನಾವು ಹೊಸ್ತಾಗಿ ಬಂದಾನ. ಹೌದು ಹೌದು ಅದಕ್ಕ ಹೆಂಗೈತಿ ತಿಳ್ಕೊ. ಹೆಂಗ್ರಿ ಮಾಸ್ತರ? ಅವ ರಾಂಪುರಿ ಅಮ್ಮನಪ್ಪ ಹೊಸ್ತಾಗಿ ಬಂದಾನ. ಹೌದು ಹೌದಲ್ರಿ ಬಂದಾನ. ಯಾಕಂದ್ರ ಅವನಿಗೆ ಏನದ ಜ್ಞಾನ ಅವನು ಜರ ತುರ್ಕೊಳ್ಳಿ. ತುರ್ಕೊಳ್ರಿ ಮಾಸ್ತರ. ಹೌದಲ್ಲ? ಹೌದು ಹೌದು ಯಾಕಂದ್ರ ಅವನು ರಾಗದಾರಿ ಒಳಗೆ ಶಾಣೆ ಅದಾನ. ಹೌದು ಹೌದು ಅವ್ನು ಬಾರತನ ರಾಗ ಮಾಡ್ತಾನ. ರಾಗ ಮಾಡ್ತಾನ ಖರೆ ಮಾಸ್ತರ. ರಾಗ ಎಸುವ ಅವನಿಗೆ ಗೊತ್ತಿಲ್ಲ ಇನ್ನ. ಇರ್ಲದು ನಡಿಲ್ರಿ. ಅದಕ್ಕೆ ಹೆಂಗೈತೆ ತಿಳ್ಕೊ. ಈಗ ಶುರು ಚಾಲು ಆಗ್ಯದ. ಹೌದು ಹೌದು ಈ ಉದಿಲಿನೆಂದು ಹುಟ್ಟಿ ಬತ್ತ ಈ ಜಗತ್ತೆಲ್ಲ ಅಂತ ನೇನಬೇಡ. ಎಷ್ಟೋ ಮಂದಿ ಕಾಮಕೂಟ ಕೂಡಲಾರ್ದ ಈ ಜಗತ್ತಿನೊಳಗೆ ಹುಟ್ಟಿ ಬಂದಾರ. ಹುಟ್ಟ್ಯಾರಲ್ರಿ ಮಾಸ್ತರ. ಅವ್ರದ್ದು ಹಾದಿ ನಾವು ತೆಗ್ಯಾವ್ರು. ಹೌದು ಹೌದು ನಮ್ದು ಏನು ಗಾಡಿ ಆ ಕಡೆ ಸೈಡ್ ಸರಿತದ ನೋಡು, ರೈಟ್ ಸೀದಾ ಹೋಗ್ತದೆ. ನಡಿಲ್ರಿ. ಹಂಗೆ ಹೋಗ್ಬೇಕದು ಗಾಡಿ. ಹಾ ಈಗ ದೇವಿ ನಿನಗೆ ನಂಬಿ ಧನ್ಯಳ ಆದೇನ. ಹೌದು ಹೌದಲ್ರಿ ಮಾಸ್ತರ. ಇವ್ರ ದೇವಿಗೆ ನಂಬಿ ಧನ್ಯಳ ಆಗ್ಯದ. ಹೌದಲ್ಲ? ಹೌದು. ಇವ್ರ ಹೆಣ್ಣು ದೇವ್ರು ಒಟ್ಟು ಏಟದ ಒಟ್ಟು ನಮ್ಮ ಗಂಡು ಮಕ್ಕಳಿಗೆ ನಂಬಿ ಇವ್ರಿಗೆ ಒಂದು ನಂಬಿ ಇಲ್ಲ. ಹೌದು ಹೌದು ಅದಾರ ಹೇಳ್ತೀನಿ ನಿನಗ. ಹೌದು. ಒಟ್ಟು ಏಟು ಭೇಟಿಯಾಗ ಒಟ್ಟು ಗಂಡು ಮಕ್ಕಳಿಗೆ ಹೌದಲ್ರಿ ಮಾಸ್ತರ. ಒಂದರೇ ಭೇಟಿಯಾಗ ನೋಡಿ. ಆಗಿಲ್ರಿ. ಉದಾಹರಣೆ ಹೇಳಿದ ವೇದಾಂತ ಖರ್ಚು ಹೇಳ್ಕೊಡ್ತೀನಿ. ನಡಿಲ್ರಿ. ಏ ದೇವಿ ನಿನಗ ನಂಬಿ ಧನ್ಯನಾಗಿರಿ ಅಂದಿಯ. ಹೌದು ಹೌದು ನಿನ್ನ ದೇವಿ ನಿನಗ ನಂಬಿ ಇಲ್ಲ, ಗುರುತಿಲ್ಲ ನಿನಗ. ಹೌದು. ನಿನ್ನ ಹೆಣದೇವರ ಓಟು ನಂಬ್ಯವ ನಮ್ಮ ಗಂಡಸರಿಗ. ಅದು ಆಧಾರ ಹ್ಯಾಂಗ ಐತಿ ತಿಳಿಸುವೆ ನಿನಗ. ನವಲಗುಂದ ನಾಗಲಿಂಗನ ಕಾಲದಲ್ಲಿ ಗುರುತೈತಿಲ್ಲ, ಕಾಳಿಗೆ ಹಸಿರು ಸಂಗಿಗೆ ಬಂದಿದರಾವಾಗ. ಹಾಗೆ ರಾತ್ರಿ ಹಸುವಾಯಿತು, ನಾಗಲಿಂಗನವರು ಅಂದ್ರು. ಏನು ಮಾಡುದು ಹಸುವ ನನಗ ಆಗ್ಯದಂದಾಗ. ಹೌದು ಹೌದು ಈ ದೇವಿ ಗುಡಿ ಪೂರ ಬಂದ ಇತ್ತು. ಆವಾಗ ಬಂದು ಬಸ್ತ್ ಕೀಲಿ ಹಾಕಿದ್ರು ತಮ್ಮ ಕೇಳೋ ಆವಾಗ. ಕೀಲಿ ಮಾತ್ರ ಹಾಕಿದರು, ರಾತ್ರಿ ಬಂದ್ರು ನಾಗಲಿಂಗ. ದೇವಿಗೆ ನಿತ್ತು ಒದರ್ತಾನ ಆವಾಗ. ದೇವಿಯ ಕೀಲಿ ಹಾಕಿತು, ಹೊರಗಲಿಂದೆ ಕರೆದ್ರು ಇವರು. ಈ ದೇವಿ ಅಂದಳು ಏನು ಅನ್ನ ಇಲ್ಲಪ್ಪ ಒಳಗ. ಹೌದು ಹೌದು ಇದೇ ಮೂಗನ್ಯಾಗ ನತ್ತ ಐತಿ ತಗೋ ಅಂದಳು ಮಹಾತ್ಮರೀಗ. ಈ ಮಹಾತ್ಮರು ಬಂದ್ರು ಹಾಲ ಮಾರವನ ಮನಿ ಕಡೀಗ. ಹಾಲ ಮಾರವನಿಗೆ ಅಂದ, ಬಂಗಾರ ನತ್ತ ಕೊಡ್ತೀನಿ, ಒಂದು ಗ್ಲಾಸ್ ಹಾಲ ನನಗೆ ಕೊಡಬೇಕಾವಾಗ. ಆಸೆಗೆ ಬಿದ್ದು ಹಾಲಿನ ಅವ ನತ್ತ ತಗೊಂಡು ಹಾಲ ಕೊಟ್ಟ. ತಮ್ಮ ಮುಂಜಾನೆ ಎದ್ದು ಬಂದ್ರು ನೋಡು ಗುಡಿಯ ಒಳಗ. ಹೌದು ಹೌದು ಬರುವುದರ ಒಳಗೆ ಮೂಗನ್ಯಾಗ ನತ್ತ ಇದ್ದಿದ್ದಿಲ್ಲ ದೇವಿಗ. ಅದು ಹಾಕಿದ ಕೀಲಿ ಹಂಗೆ ಇತ್ತು, ಮಾಡುವುದು ಹ್ಯಾಂಗ. ಪೂಜಾರಿ ಮ್ಯಾಗ ಅಂತಾರ, ಗುಡಿ ಚಾವಿ ನಿನ್ನ ಬಲ್ಲಿಯ, ನಿನ್ನ ಹೊರತ ಯಾರು ನತ್ತ ತಗೊಂಡಿಲ್ಲ ಆವಾಗ. ಪೂಜಾರಿ
ಅಂದ ಚಾವಿ ಹಾಕೊಂಡು ಹೋದವ ಈಗ ಬಂದೀನಿ ನಾನು. ಹೌದು ಹೌದು. ಅಲ್ಲ ಯಾರು ಚಾವಿ ತೆರೆದೇ ಇಲ್ಲ ಮಾಡುವುದು ಹ್ಯಾಂಗ? ಆ ಇಟ್ಕೊಂಡ ಮನುಷ್ಯ ಗಾಬರಿಗೆ ಬಿದ್ದ ನ್ಯಾಯ ನಡೆದಾಗ ಯಪ್ಪ ದೇವಿ ಗುಡಿಯ ನನ್ನತ್ತ ಕಳತನ್ನಾಗ್ಯದಂದಾಗ ಆಗ ಇವ ಅಂತಾನ ನಿನ್ನೆ ಒಬ್ಬ ಸಾಧು ಕೊಟ್ಟ ನನ್ನ ಮ್ಯಾಗೆ ಕಳತನ ಬರ್ತದ ಓಡ್ತಾನ ಆವಾಗ. ಬಂದ ನೋಡು ನಂಬಿದವನ ಮೇಲೆ ಅಪರಾಧ ಬಂತು. ಇವ ನಂಬಲಾರ್ದ ಅವ ತಗೊಂಡು ಬಂದು ನಿತ್ತ ಎದರೀಗ. ಈ ರಾತ್ರಿ ಒಂದ ಸಾಧು ತಂದು ಕೊಟ್ಟಿದ್ದ ನನಗ ಬರೇ ಒಂದೇ ಗಿಲಾಸ ಹಾಲಿಗೆ ನತ್ತ ಇಟ್ಟಾನ ಆವಾಗ. ನಾಗಲಿಂಗ ಅಜ್ಜ ಬಂದ ನಾನೇ ಒಯ್ದಿದ್ಯ ಮತ್ತ ಮರಳಿ ಕೊಟ್ಟ ನೋಡು ದೇವಿ ಕೈಯಾಗ. ಎಲ್ಲರೂ ಪ್ರತ್ಯಕ್ಷ ಇವರು ನೋಡು ನಮ್ಮವರಿಗೆ ಯಾರ ಇವರು. ನಿನ್ನ ಹೆಣ್ಣ ಮಕ್ಕಳಿಗೆ ಪ್ರತ್ಯಕ್ಷ ಯಾರು ಆದ್ರೂ ಜಗದಾಗ. ಹಿಂಗೆ ಹೇಳ್ಕೊತ ಹೋದ್ರ ಮತ್ತೊಂದು ತಾಸ ನಡೀತದ ಆವಾಗ ಮತ್ತ ಪಾಳೆ ಕೊಡ್ತೀನಿ ಏನ ಸೋಂಗ ತೆಗಿವಂಗ. ದೇವಿ ಸುದ್ದಿ ಹೇಳಿನಿ ಅವರೇ ಒಲಿಸಿಕೊಂಡಾರ. ಇನ್ನ ಹೇಳ್ಕೊತ ಹೋದ್ರ ಬಹಳ ಉಳಿತಾವ ಆವಾಗ. ಯಾರ್ಯಾರು ಗಳಿಸಿಕೊಂಡ್ರು ಯಾರ್ಯಾರು ದುಡಿದುಕೊಂಡ್ರು ಅವರು ಜಗತ್ತದಲ್ಲಿ ಪಡೆದುಕೋತಾರ ಭವದಾಗ. ಗರಗದ ಮಡಿವಾಳೇಶ್ವರರು ಇದ್ರು ಕೇಳೋ ಹ್ಯಾಂಗ ಇದುವ ಶರೀರಂಬುದು ಹ್ಯಾಂಗ ಇವರು ದುಡಿಸಿದರಾವಾಗ. ಗರಗದ ಮಡಿವಾಳೇಶ್ವರರು ಮಠದ ಮುಂದ ನಿಂತಿದರು. ಒಂದು ಹೆಣ್ಣ ಮಗಳು ಬಂದ್ಳು ಇವರ ಎದರೀಗ. ಹೆಣ್ಣ ಮಗಳಿಗೆ ನೋಡಿದ ತಕ್ಷಣ ಮನಸ್ಸು ಚಂಚಲವಾಯಿತು. ಈ ಗರಗದ ಮಡಿವಾಳೇಶ್ವರರು ಅಂತಾರ ಮನದಾಗ. ಇದು ನೋಡಿದ್ರೆ ಇಷ್ಟು ಕಾಡ್ತದಂದ್ರ ಮನುಷ್ಯನ ಒಳಗ ಇದು ಕಣ್ಣನೇ ಇಡಬಾರ್ದಂದ ಜಗತ್ತದ ಒಳಗ. ಎರಡು ಕಣ್ಣಿನ ಒಳಗ ಕಳ್ಳಿ ಹಾಲ ಹಾಯ್ಕೊಂಡು ಕಣ್ಣ ಕಳ್ಕೊಂಡ್ರು ಮಡಿವಾಳರಾವಾಗ. ಪಾಪದ ಜಗತ್ತೇ ನೋಡಬಾರ್ದಂತ ಇಂಥ ಮಹಾತ್ಮರುವಾಗಿ ಹೋದ್ರು. ಒಂದ ದಿವಸ ಹೋಗಿ ಕೂತ್ರು ಇವರು ಹಳದಾಗ. ಹಳದ ಒಳಗ ತಪಶ್ರೀ ಮಾಡ್ತಿದ್ರು ಶಿವ ಧ್ಯಾನ ಮಾಡಾಗ ತಮ್ಮ ಜೀವ ಇಟ್ಟಿದ್ರು ಮಸ್ತಕದ ಒಳಗ. ಹಳದ ಒಳಗ ತಪಶ್ರೀ ಕೂತ್ರು ಎಷ್ಟು 100 ವರ್ಷ ಹೋಯಿತು. 200 ವರ್ಷ ಕಳಿತು ಕೇಳೋ ಹಳದಾಗ. ವರುಷ ಹೋಯಿತು ಮ್ಯಾಲ ಉಸಕ ಬಂದ ಬಿತ್ತು. ಅದು ಒಟ್ಟಿಯ ಕಾಣಲಾರದಂಗ ಆವಾಗ
ಮುಂದ ಉಸುಕು ತುಂಬರು ಹೋದ್ರು ನೋಡು ಹಳದಾಗ ಇವರು ಸನಿಕೆ ಗುದಲಿ ತಗೊಂಡು ಉಸಕ ಹಡ್ಡು ಸಮಯದಾಗ ತಲಿ ಬಂದ ಸನಿಕೆ ಬಡಿತು ಜೀವ ಮತ್ತೆ ಇಳಿತು 200 ವರ್ಷ ಗತಿಸಿ ಹೋಗಿತ್ತಾವಾಗ ವರ್ಷ ಆಯಿತು ಎದ್ದು ಮಠಕ ನಡೆದಾತ್ ಎಲ್ಲರ ಗೆಳೆಯರಿಗೆ ಕೇಳ್ತಾರ ಒಬ್ರು ತಮ್ಮ ಉಳಿದಿಲ್ಲ ಆವಾಗ ಅದಕ್ಕೆ ಎಂತಿಂಥವ್ರಾದ್ರೆ ಈ ಭರತ ಖಂಡದಲ್ಲಿ ಅಂದ್ರೆ ಹಳದೊಳಗೆ ಹೋಗಿ ಗರಗದ ಮಡಿವಾಳೇಶ್ವರರು ತಪಸ್ಸಿದೆ ಕೂತಿದ್ರು ಜೀವ ಬಯಲಾಕಾರದಲ್ಲಿ ಭಗವಂತನಲ್ಲಿ ಬಿಟ್ಟ ಹೌದು ಹೌದು ಅದಕ್ಕೆ ಇದು ಒಳಗೆ ಡೊಗ್ಗದಲ್ಲ ಅದಕ್ಕೆ ಡೊಗ್ಗಿದ ಸುದ್ದಿ ಹೇಳ ಹೌದಲ್ರಿ ಮಾಸ್ತರ ಆವಾಗ ಏನು ಮಾಡ್ತು ಹಳ್ಳದೊಳಗೆ ಉಸುಕ್ ಹರ್ಕೊಂಡು ಬಂದು ಮಹಾತ್ಮರ ಮೇಲೆ ಬಿದ್ದು 200 ವರ್ಷ ಗತಿಸೋಯ್ತು ಹೌದು ಹೌದು 200 ವರ್ಷ ಗತಿಸೋದ್ರೆ ಯಾರು ಗೆಳತಾನದವ್ರು ಇರ್ತಾರನ್ನ ಅಲ್ಲಿ ಅಲ್ಲಾರು ಇರ್ತಾರೆ ಮಾಸ್ತರ ಅವ್ರು ಸಂಗಾಟ ಇದ್ದವ್ರು ಹುಡ್ರು ಸತ್ತು ಹೋಗಿದ್ರು ಹೌದು ಹೌದು ಎದ್ದು ಗರಗದ ಮಡಿವಾಳೇಶ್ವರರು ಬಂದ್ರು ಬರೋದ್ರಾಗ ತಮ್ಮ ಗೆಳತಾನ ಇದ್ದವ್ರು ಕೇಳಕಾತ್ರ ಅವ ಎಲ್ಲದಾನ ಇವ ಎಲ್ಲದಾನ ಹೌದು ಹೌದು ಅವ್ರ ಹೆಸರು ಸುದ್ದಿ ಕೂನಿಲ್ಲ 200 ವರ್ಷ ಗತಿಸೋಗೈತಿ ಆವಾಗ ಅಂದ್ರು ದಿವಸಗಳನ್ನೇ ಭಾಳ ಹೋದಂಗೆ ಕಾಣ್ತಾವ ನನಗೆ ಹಳದಾಗೆ ಅಂದ್ರು ಅವರು ಹೌದು ಹೌದಲ್ರಿ ಅದಕ್ಕೆ ಒಬ್ಬರು ಇಲ್ಲ ಅಂದ್ರೆ ನನಗೆ ಬೇಕಾದವ್ರು ಒಬ್ರು ಕಾಣಲ್ಲ ಯಾರು ಇಲ್ಲಿ ಮಠದೊಳಗ ಮಠ ಅಂತೂ ಇಲ್ಲಿ ಅದ ಹೌದು ಅದಕ್ಕೆ ಅಂತಿಂಥವ್ರು ಮಹಾತ್ಮರು ಈ ಜಗತ್ತದೊಳಗೆ ಆಗಿ ಹೋಗ್ಯಾರ ಹೌದಲ್ರಿ ಇವರೆಲ್ಲರೂ ಶಿವಧ್ಯಾನ ಮಾಡದಂಥವ್ರ ಹೌದು ಹೌದು ಅದಕ್ಕೆ ಇದಾರ ಶಿವನ ನಿಂದಿಸಿದಾತ ದೇವದಾಸಿಯ ಮಗನು ತಾಯಿ ಹೆಚ್ಚೆಂದು ಸಾರುವ ಈ ಭಯವು ಮಾಪಾಪಿ ಅಂತ ಗುರುಬಲಿ ಮಾತ ಅಂತ ಹೌದು ಹೌದು ಅದಕ್ಕೆ ಅಂತಿಂಥವ್ರೆಲ್ಲ ತಪಶ್ಶಿರನ ಗೈಬೇಕಾಗಿದ್ರೆ ಹಣವನ್ನು ಗಳಿಸಬೇಕಾಗಿದ್ರೆ ಇಂಥದ್ದು ಗಳಿಸಿದ್ರು ಅವರು ಹೌದಲ್ರಿ ಮಾಸ್ತರ ನಮ್ಮದು ನಿಮ್ಮದು ಹಂಗಲ್ಲ ನಮ್ಮದು ಹೆಂಗ್ರಿ ಬಂಗಾರ ಮೂರ್ತಿಗಳನ್ನ ಮಾಡಿ ಅವ್ರದ್ದು ಪೂಜೆ ಮಾಡ್ತಾರ ಹೌದು ಹೌದಲ್ರಿ ಮಾಸ್ತರ ಈ ಸದ್ಯ ಎಲ್ಲ ಮುಂದೆ ತಡಿದ ಪೂಜೆ ನಡೆದಲ್ಲ ನಡೆದಲ್ರಿ ಮಾಸ್ತರ ಆತ್ಮರಾಗಿ ಹೋದ್ರ ನಾವು ಒಟ್ಟು ಸತ್ತು ಹೋದ್ರು ಅವ್ನ ಜಾತ್ರೆ ನಡೀತದ ಹೌದು ಹೌದು ನಾವ್ 8 ವರ್ಷ ಆಡೇವು ಬರೀ ಆದ್ರೆ 4-5 ವರ್ಷ ಆಡೇವಿ ಹೌದು ಹೌದು ಮತ್ತೆ ಇಂಥವ್ರು ಹಾಡೋರು ಇಲ್ಲಿ ಬರ್ತಾರ ಅದಕ್ಕೆ ಹೇಳ್ಯಾರ ಅವರು ಹಾಡೋರ್ಕಿಂತ ಕುತ್ತಿ ಕೇಳೋರು ಶಾಣ್ಯಾರ ಹೌದಲ್ರಿ ಮಾಸ್ತರ ಹಾಡೋರು ಶಾಣ್ಯಾರಲ್ಲ ಹೌದು ಹೌದು 6 ಶಾಸ್ತ್ರ 18 ಪುರಾಣ 28 ದಿವ್ಯಗಮಗಳನ್ನು ಎಲ್ಲಾರು ಒಂದೊಂದ್ ತರ ಓದಿರ್ತಾರ ಅವ್ರು ಹೌದು ಹೌದಲ್ರಿ ನಾವು 3 ಮಂದಿ ಓದಿದೆಲ್ಲ ಹತ್ಬೇಕದು ಹೌದು ಹೌದು ನಮಗೆ ಎಷ್ಟು ದಿವ್ಯವಾದಂತಹ ಶಕ್ತಿ ಕೊಟ್ಟಿರ್ತಾನ ಅಟ್ ನಾವು ಹೇಳ್ತೀವಿ ಹೌದು ಅದಕ್ಕೆ ವಿಶ್ವಜ್ಯೋತಿ ಗುರು ಬಸವೇಶ್ವರ ಆದ್ರು ಆ ಹುಬ್ಬಳ್ಳಿ ಸಿದ್ಧಾರೂಢರ ಆದ್ರು ಅನೇಕ ಮಂದಿ ಏನು ಮಹಾತ್ಮರಾದ್ರಲ್ಲ ಹೌದು ಹೌದು ಅವರು ಹಣ ಗಳಿಸಿಟ್ಟಿದ್ದಕ್ಕೆ ಇವರು ಬಂಗಾರ ಮೂರ್ತಿಗಳನ್ನ ಮಾಡಿ ಪೂಜೆ ಮಾಡಿ ಅವ್ರ ಹೆಸರ ಮೇಲೆ ಊಟ ಮಾಡಿಸ್ತಾರ ಹೌದು ಅವ್ರು ರೊಕ್ಕ ಕೊಡಕದಾರನೇ ಅವರು ಕೊಟ್ಟಿರಲ್ರಿ ಮಾಸ್ತರ ಅದಕ್ಕೆ ಅವ್ರ ಹೆಸರ ಮೇಲೆ ಕೊಟ್ಟರೆ ಇವರು ಉದ್ಧಾರ ಆಗ್ತಾರಂತ ಶ್ರುತಿಸ್ತಾರ ಹೌದು ಹೌದು ಅದಕ್ಕೆ ಇವರು ಬಂಗಾರ ಮೂರ್ತಿಗಳನ್ನ ಮಾಡಿ ಪೂಜೆ ಮಾಡ್ತಾರ ನಮ್ಮದು ನಿಮ್ಮದು ಹಂಗಲ್ಲ ನಮ್ಮದು ಹೆಂಗ್ರಿ ನಾಳೆ ಸತ್ತರ ನಾಯಿ ಉಚ್ಚಿ ಹೋಯ್ತಾವ ಗೋರಿ ಮ್ಯಾಗ ಬಂದ ಹೌದು ಹೌದು ಇನ್ನ ಊರೇ ನನ್ನ ಮಾತು ಕೇಳ್ತಾ ತಿಮ್ಮ ಗೊತ್ತಾನ ಹೊಳ್ಳಿ ಬರೋದು ಹೋಗಿ ಅದಕ್ಕೆ ಅಂತಿಂಥವ್ರು ಏನು ಗಳಿಸಿಟ್ಟಾರಲ್ಲ ಅವ್ರ ಹಣವನ್ನು ಗಳಿಸಿಟ್ಟ ಹೌದಲ್ರಿ ಮಾಸ್ತರ ಮತ್ತು ನಿಂದ ಯಾವ್ದಾರ ಹಣ ಇದ್ರೆ ಬರ್ಲಿ ಕಡೆ ಬರ್ತದಲ್ರಿ ಮಾಸ್ತರ ನೋಡಮ್ಮಿ 100 200 1000 ಬರ್ಲಿ ನಿಂದ ಮಾಸ್ತರ ಯಾವಾದ್ರೆ ಉಳಿತದ ನಿನ್ನ ನಡಿಯಲ್ರಿ ಇನ್ನ ವಿಷಯ ತಿಳಿಸಿ ಕೊಟ್ಟಿನಿ ನೀಡಾಗ ಹೌದು ಹೌದು ಇನ್ನ ಯಾವ ಹಾದಿ ಹಿಡಿತೀದಿ ಹಿಡಿಯ ಸಬದಾಗ ಮುಂದ ಹಾದಿ ಹಿಡಿದು ಮುಂದ ಗಾಡಿ ಹೋತದಾವಾಗ ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ ಮೈಬಸ್ವಾನಿ ಶರಣ ನೆನದ ನೆರಳಾಗ ಹಾದಿ ಹಿಡಿದು ನೀನು ಹಾಡುತ್ತ ಬರಬೇಕ ಭೇದ ತಿಳಿಯತಾದ ಎಲ್ಲ ಬಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಎಂಬು ಬಾಜರಕ ಗುಂಜ ಹಿಂಜಾವ ಬೈತಿದ ಮಗ ಅಲ್ಲಂದವ ಮುದಕ ಬಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಭವ ಎಂಬು ಬಾಜರಕ ಗುಂಜ ಹಿಂಜಾವ ಬೈತಿದ ಮಗ ಅಲ್ಲಂದವ ಮುದಕ ವಡ ಎಮ್ಮಿದೊಂದು ಪಾನಗರ ಮೈತಿತ್ತು ಕಾಡ ಅಡವಿ ಹೊಕ್ಕ ದೊಡ್ಡ ದೊಡ್ಡ ಪಂಡಿತರು
ಅಡ್ಡಾಗಿ ಕುಂತಾರ ಬಿಡಿಸಲಿಲ್ಲ ಲೆಕ್ಕ ಹುಡ್ಡಿ ಹೂಡಿ ಕೊಡ ತಟ್ಟಿ ಬಿದ್ದರ ಏನು ಹುಡ್ಡಿ ಹೂಡಿ ಕೊಡ ತಟ್ಟಿ ಬಿದ್ದರೇನು ಕುರಡ ನೋಡಿ ಲಕ್ಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಏ ಬಂಜಿ ಮಗ ಬಾದರ ಬಂಜಿ ಮಗ ಬಾದರ ಹೊರಟಿದ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಹುಟ್ಟಿದ ಮಗ ಒಬ್ಬ ಹುಲಿಗಿ ಗೆಜ್ಜಿ ಕಟ್ಟಿ ಹಾರಿದ ಆಕಾಶಕ ಬಿಟ್ಟ ಹೆಣ್ಣಿನ ಮ್ಯಾಗ ಇಟ್ಟ ಬಾಕಿ ಇತ್ತು 1,008 ರೋಕ ಹುಟ್ಟ ಸೀರಿ ಕಳೆದ ಕೊಟ್ಟ ಹೋಗಲ್ಯಾಕ ಹುಟ್ಟ ಸೂರ್ಯ ಕಳೆದು ಕೊಟ್ಟ ಹೋಗಲ್ಯಾಕ ಕಂಠ ಮೌರಿ ಕಡಿ ತನಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಬಂಜಿ ಮಗ ಬಾದರ ಹೊರಟ ಬಂಜಿ ಮಗ ಬಾದರ ಹೊರಟಿದ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಇರ್ವಿ ಕಂದಲ್ ಹಾಕಿ ಹರಿಹಳ್ಳ ತುಂಬ್ಯಾವು ಮುಣಿಗ್ಯಾವು 3 ಲೋಕ ಉಪ್ರಾಟ ಕಲ್ಲೊಂದು ಹರ್ಕೊಂಡ ಹೊಂಟಿತ್ತು ಕೇಳವ ಪಶ್ಚಿಮಕ ಋಷಿಮ್ಯಾಗ ದಾರಿ ತಪ್ಪಿತು 3 ಋಷಿಮ್ಯಾಗ ದಾರಿ ತಪ್ಪಿತು ಎದರಿಂದ ಯಾವ ದಿಕ್ಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುರಕ ಏ ಬಂಜಿ ಮಗ ಬಾದರ ಬಂಜಿ ಮಗ ಬಾದರ ಹೊರಟಿದ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಏ ಬಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಬಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಏ ಬಂಜಿ ಮಗ ಬಾದರ ಹೊರಟ ಬಂಜಿ ಮಗ ಬಾದರ ಹೊರಟಿದ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಮೂರಂದು ಗುಡಿದಲ್ಲಿ ಯಾರೊಂದೇನು ಇಲ್ಲ ನಿರ್ವಿಕಲ್ಪ ಸ್ಥಳಕ ನಿರ್ವಿಕಾರ ನಿರ್ಬೈಲ ನಿರಂಜನ ಪಶ್ಚಿಮೇ ಕದಳಕ ಭದ್ರ ಕಂಡೆವಾಡಿ ಉಸ್ತಾದ್ಗೆ ವಿಷ ಅಂದ್ರು ಭದ್ರ ಕಂಡೆವಾಡಿ ಉಸ್ತಾದ್ಗೆ ವಿಷ ಅಂದ್ರು ಇಲ್ಲಂದ ಎಡ ಬಲಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಕವಿ ಏನಂತಾನ್ರಿ ಬಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಭವ ಎಂಬು ಬಾಜಾರಕ ಹೌದು ಹಿಂಜ ಅವಂಗ ಬೈತಿದ್ದ ಅವಂಗ ಅಲ್ಲಂದವ ಮೂರ್ಖ ಹೌದಲ್ರಿ ಇರ್ಬೇಕಂದಲ್ಲ ಹಾಕಿ ಹರಿಹಳ್ಳ ತುಂಬ್ಯಾವ ಮುಣಿಗ್ಯಾವ 3 ಲೋಕ ಹೌದು ಉಪ್ರಾಟೆ ಕಲ್ಲೊಂದು ಹರ್ಕೊಂಡು ಹೊಂಟಿತ್ತು ಕೇಳವ ಪಶ್ಚಿಮಕ ಅಂತ ಹೇಳ್ತಾನ ಹೌದಲ್ರಿ ಮಾಸ್ತರ ಹೇಳ್ತಾನ ಮತ್ತೇನ ತಾನ ಗೊಡ್ಡ ಎಮ್ಮಿದೊಂದು ಕ್ವಾಡಗರ ಮೈತಿತ್ತು ಕಾಡ ಅಡವಿ ಭಕ್ಕ ಹೌದು ದೊಡ್ಡ ದೊಡ್ಡ ಪಂಡಿತರು ದಡ್ಡಾಗಿ ಕೂಡ್ತಾರೆ ಬಿಡಿಸಲಿಲ್ಲ ಲೆಕ್ಕ ಅಂತ ಹೇಳ್ತಾನ ಹೌದಲ್ರಿ ಮಾಸ್ತರ ಅದಕ್ಕೆ ಹುಟ್ಟಿದ ಮಗ ಒಬ್ಬ ಹುಲಿಗೆ ಗೆಜ್ಜಿ ಕಟ್ಟಿ ಹಾರಿದ ಆಕಾಶಕ್ಕೆ ಅಂತ ಹೌದು ಬಂಜಿ ಮಗ ಒಬ್ಬ ಬಹಾದೂರ ಹೊರಟಿದ ಬಂಜಿ ಮಗ ಬಾದರ ಹೊರಟಿದ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಬಂಜಿ ಮಗ ಬಾದರ ಹೊರಟಿದ ಬಂಜಿ ಮಗ ಬಾದರ ಹೊರಟ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮುದಕ ಮೂರಂದು ಗುಡಿದಲ್ಲಿ ಯಾರೊಂದೇನು ಇಲ್ಲ ನಿರ್ವಿಕಲ್ಪ ಸ್ಥಳಕ ನಿರ್ವಿಕಾರ ನಿರಬೈಲ ನಿರಂಜನ ಪಶ್ಚಿಮೇ ಕದಳಕ ಏ ಬುದ್ರು ಕಂಡೆವಾಡಿ ಉಸ್ತಾದ್ ಕೈ ಬೀಶಂದ್ರು ಬುದ್ರು ಕಂಡೆವಾಡಿ ಉಸ್ತಾದ್ ಕೈ ಬೀಶಂದ್ರು ಇಲ್ಲಂದ್ರು ಎಡ ಬಲಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮೂರ್ಖ ಬಂಜಿ ಮಗ ಬಾದರ ಹೊರಟಿದ ಬಂಜಿ ಮಗ ಬಾದರ ಹೊರಟ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮೂರ್ಖ ಬಂಜಿ ಮಗ ಬಾದರ ಹೊರಟಿದ ಬಂಜಿ ಮಗ ಬಾದರ ಹೊರಟಿದ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮೂರ್ಖ ಬಂಜಿ ಮಗ ಬಾದರ ಹೊರಟಿದ ಬಂಜಿ ಮಗ ಬಾದರ ಹೊರಟ ಭವ ಎಂಬ ಬಾಜರಕ ಗುಂಜ ಹಿಂಜಾವ ಬೈತಿದವಾಗ ಅಲ್ಲಂದವ ಮೂರ್ಖ